ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಹಲೋ ಫ್ರೆಂಡ್ಸ್, ಇವತ್ತು ನಾನು ಹೇಳೋದು ಹೊರಟಿರುವುದು ತಮಗೆಲ್ಲ ತಿಳಿದೇ ಇದೆ. ಇಡೀ ರಾಜ್ಯದಾದ್ಯಂತ ಸುದ್ದಿಯಾದ ನೇಹಾಳ ಕೊಲೆ. ನೇಹಾಳ ಹಿರೇಮಠ್ ಅವರನ್ನು ಫಯಾಜ್ ಎನ್ನುವ ಒಬ್ಬ ಮುಸ್ಲಿಮ್ಸ್ ವ್ಯಕ್ತಿ ದಾರುಣವಾಗಿ ಹತ್ಯೆ ಮಾಡಿದ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಾದ್ಯಂತ ಆತನನ್ನು ಗಲ್ಲಿಗೇರಿಸಬೇಕೆಂದು ಪ್ರತಿಭಟನೆ ನಡೆಯುತ್ತಿದೆ. ಆದರೆ ಇಲ್ಲಿಯವರೆಗೂ ಯಾವುದೇ ಕಾಂಗ್ರೆಸ್ ಮುಖಂಡರುಗಳು ಅದರ ಬಗ್ಗೆ ಚಕಾರ ಬೆತ್ತದೇ ಇರುವುದು ಇಡೀ ರಾಜ್ಯದ ಜನತೆಗೆ ಆಕ್ರೋಶಕ್ಕೆ ಕಾರಣವಾಗಿದೆ. ನೇಹಾ ಹಿರೇಮಠ್ ಅವರ ಹತ್ಯೆಗೆ ಸಂಬಂಧಿಸಿದಂತೆ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಮತ್ತು ಅನೇಕ ಹಿಂದೂಪರ ಸಂಘಟನೆಗಳು ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸಿದೆ. ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರದೀಪ್ ಕಂಕಣವಾಡಿ ನಮ್ಮ ಚಾನಲೊಂದಿಗೆ ಮಾತನಾಡಿ, ಇಂತಹ ಫಯಾಜ್ನಂತಹ ಹಲವಾರು ಪ್ರಕರಣಗಳು ನಡೆಯುತ್ತಲೇ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಗಿಯಾದ ಕಾನೂನನ್ನು ಸರ್ಕಾರ ತರಬೇಕೆಂದು ಅವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನೇಹಾ ಹಿರೇಮಠ್ ಅವರ ಕೊಲೆ ಇವತ್ತು ಧರ್ಮ ದಂಗಲ್ಗೆ ಕಾರಣ ಆಗಿದೆ. ಲವ್ ಜಿಹಾದ್ ಅನ್ನುವ ಈ ಪಿಡುಗು ಸಮಾಜದಲ್ಲಿ ಶಾಂತಿಯನ್ನು ಕೆಡಿಸುವಂಥ ಕೆಲಸ ಮಾಡ್ತಾ ಇದೆ. ಬಂಧುಗಳೇ, ವೀರಶೈವ ಲಿಂಗಾಯತ ಸಮುದಾಯ ಅಷ್ಟೇ ಅಲ್ಲ, ಅಖಂಡ ಹಿಂದೂ ಸಮುದಾಯ ಸುಮಾರು ದಶಕಗಳಿಂದ ಈ ನೋವನ್ನು ಅನುಭವಿಸ್ತಾ ಇದೆ. ನಮ್ಮ ಮನೆಯ ಹೆಣ್ಮಕ್ಕಳು ಸಮಾಜದಲ್ಲಿ ತಲೆ ಎತ್ತಿ ನಡಿಬೇಕಾದ್ರೆ ಈ ಲವ್ ಜಿಹಾದ್ಗೆ ಒಂದು ಸರ್ಕಾರ ಮಟ್ಟದಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳುವಂಥ ಅತ್ಯವಶ್ಯಕತೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತಕ್ಷಣವೇ ಈ ನಿಟ್ಟಿನಲ್ಲಿ ತಾವು ಕಾನೂನು ಕ್ರಮ ಕೈಗೊಳ್ಳಲೇಬೇಕು. ಈ ಲವ್ ಜಿಹಾದ್ಗೆ ಬ್ರೇಕ್ ಹಾಕಲೇಬೇಕು. ಜೊತೆಗೆ ನೇಹಾ ಹಿರೇಮಠ್ ಅವರ ಕೊಲೆಗೆ ಕಾರಣೀಕರ್ತರಾದಂಥ ಫಯಾಜ್ ಎಂಬ ಮುಸ್ಲಿಂ ಯುವಕನಿಗೆ ಗಲ್ಲು ಶಿಕ್ಷೆ ಆಗಬೇಕು, ಅಥವಾ ಎಲ್ಲರ ಕಣ್ಣೆದುರಿಗೇ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ದಲ್ಲೇ ಶೂಟ್ ಮಾಡಿ ಪ್ರತಿಯೊಬ್ಬ ಮಹಿಳೆಯರಿಗೆ ಒಂದು ವಿಶ್ವಾಸ ಬರುವಂಥ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಈ ನಿಟ್ಟಿನಲ್ಲಿ ರಾಜ್ಯ ದೇಶ ಮಟ್ಟದಲ್ಲಿ ಎಲ್ಲ ಹಿಂದೂ ಸಂಘಟನೆಯಾಗಿರ್ಬೋದು, ವೀರಶೈವ ಲಿಂಗಾಯತ ಸಮುದಾಯದ ಮಠಾಧೀಶರು, ಮುಖಂಡರು, ಸಂಘಟನೆಗಳು ಈ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟಕ್ಕೆ ಸ್ಪಂದಿಸಿ ಈ ಅನ್ಯಾಯ ವಿರುದ್ಧ ತಾವು ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ನಿಮ್ಮ ಮೇಲೆ ಇಡೀ ರಾಜ್ಯದಲ್ಲೇ ಅವಿಶ್ವಾಸ ಮೂಡುವಂಥ ಎಲ್ಲ ರೀತಿಯ ವ್ಯವಸ್ಥೆ ಆಗಿದೆ. ರಾಜ್ಯದ ಪ್ರತಿಯೊಬ್ಬ ಶಾಸಕರು ಹಾಗೂ ಮಂತ್ರಿಮಂಡಲ ಒಂದು ಹೊಸ ಕಾನೂನು ತರುವ ನಿಟ್ಟಿನಲ್ಲಿ ತಾವು ಕೆಲಸ ಮಾಡಲೇಬೇಕು. ಇಲ್ಲದೆ ಹೋದರೆ ಸಮುದಾಯದಲ್ಲಿ ಧರ್ಮಗಳಿಗೆ ಜಾತಿಗಳಲ್ಲಿ ವಿಪರೀತ ದ್ವೇಷ ಹುಟ್ಟುತ್ತಾ ಇದೆ. ಇಂಥ ಲವ್ ಜಿಹಾದ್ಗಳಂಥ ಮಹಾಮಾರಿಗ ಯೋಚನೆಗಳು ಹಲವು ಧರ್ಮಗಳಲ್ಲಿ ಹುಟ್ಟಿ ಸಮಾಜದಲ್ಲಿ ವಿಧ್ವಂಸಕ ಕೃತ್ಯ ಮಾಡುವಲ್ಲಿ ಪ್ರೇರಣೆ ಆಗಿದ್ದಾವೆ. ಧನ್ಯವಾದಗಳು.